ಆಸೀನರಾಗಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಶುಭೋದಯ. ಇವತ್ತಿನ ದಿವಸ ಕನಕದಾಸರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಕನಕದಾಸರು ಇವರು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಕನಕದಾಸರು ಇವರು ಕೂಡ ಒಬ್ಬ ಕವಿಯಾಗಿದ್ದರು. ಅವರು ಹರಿದಾಸರ ಕೀರ್ತನೆಗಳನ್ನು ಮಾಡುತ್ತಿದ್ದರು. ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ. ನಳಚರಿತ್ರೆ, ಮೋಹಿನಿ ತರಂಗಿಣಿ, ರಾಮಚರಿತ ಮಾನಸ ಮುಂತಾದ ಅನೇಕ ಕಾವ್ಯಗಳನ್ನು ರಚಿಸಿದ್ದಾರೆ. ಒಂದು ದಿವಸ ವ್ಯಾಸರಾಯರ ಸಲಹೆಯ ಮೇರೆಗೆ ಕನಕದಾಸರು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಬ್ರಾಹ್ಮಣರು ಅವರಿಗೆ ನೀನು ಕೆಳೆ ಜಾತಿಯವನು ಎಂದು ಅವನಿಗೆ ಒಳಗೆ ಪ್ರವೇಶಿಸಲು ಬಿಡಲಿಲ್ಲ. ಕನಕದಾಸರ ಭಕ್ತಿಯನ್ನು ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮ ಗೋಡೆ ಒಡೆದು ಕನಕದಾಸರ ಮುಂದೆ ಪ್ರತ್ಯಕ್ಷನಾದ. ಒಡೆದ ಗೋಡೆಯಲ್ಲಿ ಕನಕನ ಕಿಂಡಿ ನಿರ್ಮಿಸಿದರು. ಸಹ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಕನಕನ ಕಿಂಡಿಯಿಂದ ದೇವರ ದರ್ಶನವನ್ನು ಪಡೆಯುತ್ತೇವೆ. ತಪ್ಪಿದಲ್ಲಿ ಕ್ಷಮೆಯಲ್ಲಿ ಜೈ ಜೈವ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರು ಎಲ್ಲರಿಗೂ ಭಕ್ತ ಕನಕದಾಸರ ಜಯಂತಿ ಆರ್ಥಿಕ ಶುಭಾಶಯಗಳು. 18ನೇ ಶತಮಾನದ ಕವಿ, ತತ್ವಜ್ಞಾನಿ, ಸಾಮಾಜಿಕ ಸುಧಾರಕರು ಕನಕದಾಸರು ಇವರ ತಂದೆ 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ್ ಗ್ರಾಮದ ಕುರುಬ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮನವರ ಪೂರ್ಣ ಉದಾಹರಣೆಯಲ್ಲಿ ಹುಟ್ಟಿ ಲಿಮ್ಮಪ್ಪ ನಾಯಕನ ಹೆಸರಿನಿಂದ ಜನಪ್ರಿಯಾಗಿದ್ದ ಇವರು ತಮ್ಮ ಭಕ್ತಿ, ತತ್ವಶ್ರದ್ಧೆ ಮತ್ತು ಸಾಹಿತ್ಯಗಳಿಂದ ಭಕ್ತ ಕನಕದಾಸ ಎಂಬ ಅಜರಾಮರ ಹೆಸರನ್ನು ಸಂಪಾದಿಸಿದರು. ಇವರು ಶ್ರೀಕೃಷ್ಣನ ನಿಷ್ಠಾವಂತ ಭಕ್ತರಾಗಿದ್ದರು. ಅವರ ಕೀರ್ತನೆಗಳು ದಾಸ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಅದ್ಭುತ ಅಪಾರವಾದ ಕೊಡುಗೆಯನ್ನು ನೀಡಿದ್ದು ಸಾಮಾಜಿಕ ಸಂದೇಶಗಳ ಸಮತೋಲನ ಕಂಡು ಬರುತ್ತದೆ. ಇವರು ಕವಿ ಮಾತ್ರವಲ್ಲ, ಸಾಮಾಜಿಕ ಸಮತೋಲನದ ವಿರುದ್ಧ ತಮ್ಮ ಭಕ್ತಿಯಿಂದ ಮತ್ತು ಕಾವ್ಯಗಳಿಂದ ಹೋರಾಡಿದ ಮಹಾನ್ ತತ್ವಜ್ಞಾನಿ. ಇಷ್ಟು ವೇಳೆ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಕನಕದಾಸರ ಜಯಂತಿಯ ಶುಭಾಶಯಗಳು. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಕನಕದಾಸರು ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1508ರಲ್ಲಿ ಜನಿಸಿದರು. ಕನಕದಾಸರ ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಕನಕದಾಸರು ಕುರುಬ ಜನಾಂಗಕ್ಕೆ ಸೇರಿದವರು. ಅವರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು. ಅವರು ಆರ್ಯದೈವ ಕಾಗಿನೆಲೆ ಆದಿಕೇಶವರಾಯ ಅವರ ಕೀರ್ತನೆಗಳ ಅಂಕಿತ. ಕಾಗಿನೆಲೆ ಆದಿಕೇಶವರಾಯ ಅವರು 1609ರಲ್ಲಿ ಬಾಳಗ್ರಾಮದಲ್ಲಿ ಮರಣ ಹೊಂದಿದರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಮುಗಿಸುತ್ತೇನೆ. ಜೈ ಹಿಂದ್. ಮುಖ್ಯ ಗುರುಗಳೇ, ಶಿಕ್ಷಕರು ಹಾಗೂ ನನ್ನ ಸ್ನೇಹಿತರಿಗೆ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನಕದಾಸರು 1508ರಲ್ಲಿ ಜನಿಸಿದರು. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಅವರು ಹರಿದಾಸರಾಗಿದ್ದರು. 316 ಕೀರ್ತಿಗಳನ್ನು ರಚಿಸಿದ್ದಾರೆ. ಇವರು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಕಾಗಿನೆಲೆ ಆದಿಕೇಶ ಇವರ ಅಂಕಿತ ನಾಮ. ಇವರೇ ಗುರುಗಳು ವ್ಯಾಸರಾಯರು. ಜೈ ಹಿಂದ್, ಜೈ ಕರ್ನಾಟಕ.